ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್ ಅಂತ. ಸರ್, ಈ ಬಾರಿ ಕೊಪ್ಪಳ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹಾಂ ರೀ. ನೀವು ಬಿಜೆಪಿ ಓಟ್ ಹಾಕ್ತೀರಾ, ಕಾಂಗ್ರೆಸ್ ಓಟ್ ಹಾಕ್ತೀರಾ ಸರ್ ಈ ಸಾರಿ? ಇನ್ನು ಬಿ ಜೆ ಪಿ ಅಂತ ಅನ್ಕೊಂಡಿದ್ದೀವಿ ರೀ. ಬಿ ಜೆ ಪಿ ಅಂದರೆ ಸ್ವಲ್ಪ ಅಪ್ಡೇಟ್ ಆಗ್ತಾ ಇದೆ ಬಿ ಜೆ ಪಿಲಿಂದ. ಕಾಂಗ್ರೆಸ್ ಇರೋದ್ರಿಂದ ಏನು ನಾವು ನೋಡಿದ್ದಿಲ್ಲ, ವರ್ಷನಾಯ್ತು ಏನಾಯಿತು ನಾವು ನೋಡಿದ್ದಿಲ್ಲ. ಬಿ ಜೆ ಪಿಲಿಂದ ಒಂದು ಸ್ವಲ್ಪ ಫ್ಯೂಚರ್ ಮುಂದೆ ಹೋಗ್ತಾ ಇದೆ, ಫಾಸ್ಟ್ ಅಭಿವೃದ್ಧಿ ಆಗ್ತಿದೆ. ಅಭಿವೃದ್ಧಿ ಬೇರೆ ದೇಶಕ್ಕಿಂತ ನಮ್ಮ ದೇಶನೂ ಸ್ವಲ್ಪ ಅಭಿವೃದ್ಧಿ ಆಗ್ತಾಯಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಅಂದರೆ ಕಾಂಗ್ರೆಸ್ ಬಂದರೆ ಏನಾಗುತ್ತೆ ಸರ್? ಕಾಂಗ್ರೆಸ್ ಬಂದರೆ ಅವರು ಜನಗಳನ್ನು ಇಳಿವಾಗಿ ನೋಡ್ತಾರೆ, ಜನಗಳನ್ನು ಕಳಿಸೋದಿಲ್ಲ. ಮುಂದೆ ಏನೋ ದೇಶದಲ್ಲಿ ಅಭಿವೃದ್ಧಿಗಳನ್ನು ಯಾವುದೂ ತರೋದಿಲ್ಲ ಅವರು ಮೈಂಡ್ಗಳಲ್ಲಿ ಅಷ್ಟೇ. ಅವ್ರದ್ದಷ್ಟೇ ಸ್ವತಂತ್ರವಾಗಿ ಅವ್ರದ್ದಷ್ಟೇ ನೋಡ್ಕೊತಾರೆ. ಶಂಕರಣ್ಣ ಅಂತ. ಈ ಬಾರಿ ಬಿಜೆಪಿ ಓಟ್ ಹಾಕ್ತಿರೋ, ಕಾಂಗ್ರೆಸ್ ಓಟ್ ಹಾಕ್ತಿರೋ? ಬಿಜೆಪಿ ಹಾಗಾದ್ರೆ ಎದುರು ಮುತ್ತುರಾಜ ಅಂತ. ಇವಾಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್. ಸದ್ಯ ಬಿಜೆಪಿ ಓಟ್ ಹಾಕ್ತಿರೋ, ಕಾಂಗ್ರೆಸ್ ಓಟ್ ಹಾಕ್ತಿರೋ? ಬಿಜೆಪಿ ಹಾಕ್ತೀರಿ. ಎದಕ್ಕೋಸ್ಕರ ಬಿಜೆಪಿಗೆ ಓಟ್ ಹಾಕ್ತೀರಿ ಸರ್ ನೀವು? ನಮ್ದು ಅದ ರೀ ಪಕ್ಷ, ಅದಕ್ಕೆ ಕಾಂಗ್ರೆಸ್ ಓಟ್ ಹಾಕ್ತಿರೋ, ಬಿಜೆಪಿ ಓಟ್ ಹಾಕ್ತಿರೋ? ನಾವು ಬಿಜೆಪಿ ಬಿಜೆಪಿಗೆ. ಎದಕ್ಕೋಸ್ಕರ ಬಿಜೆಪಿ ಓಟ್ ಹಾಕತ್ತೀರಿ? ನಮ್ಗೆ ಒಳ್ಳೇದು ಮಾಡ್ತಾನೆ, ಎಲ್ಲದು ತಿಳಿದತ್ತದ ನಿಮ್ಗೆ. ಬಸವರಾಜ್ ಕುಂಬಾರ ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತೈತ್ರಿ. ನೀವು ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿ ಮೋದಿ ಅವ್ರಿಗೆ. ಮೋದಿ ಅವ್ರಿಗೆ. ಯಾಕ್ರಿ ಮೋದಿ ಅವ್ರಿಗೆ? ಬಿಜೆಪಿಗೆ ಯಾಕೆ ಓಟ್ ಹಾಕ್ತೀರಿ? ಅಂದ್ರೆ ನಮ್ಮ ದೇಶಕ್ಕೆ ಉದ್ಧಾರ ಮಾಡ್ಕೊಂಡ್ರು, ದೇಶದ್ದು ಎಲ್ಲ ಇದನ್ನ ಮಾಡ್ತಾರೆ. ಕಾಂಗ್ರೆಸ್ ಬಂದ್ರೆ ಉದ್ಧಾರ ಆಗಲ್ವೇ? ಆಗಲ್ರಿ, ಎಲ್ಲ ಮಾತು ಇದ್ರ ರಾಜಕೀಯ ಹಾಕತ್ರಿ. ರಾಜಕೀಯ ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದೈತ್ರಿ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಕೊಟ್ಟನ್ರಿ, ಎಲ್ಲ ರೇಟ್ ಏರ್ಸನ್ರಿ. ಎಲ್ಲ ರೇಟ್ ಏರ್ಸನ್ರಿ. ಯಾವ್ಯಾವ್ದು ರೇಟ್ ಜಾಸ್ತಿ? ಎಲ್ಲ ಅಕ್ಕಡಿ ಕಾಳು ಅದು ಇದು ಎಲ್ಲದು ಏರ್ಸನ್ರಿ. ಒಂದಿಡ್ದ ಎಲ್ಲ ರೇಟ್ ಏರ್ಸನ್ರಿ. ಗ್ಯಾರಂಟಿ ಕೊಟ್ಟಿರೋದು ಉಪಯೋಗ ಐತೆ, ಉಪಯೋಗ ಇಲ್ವಾ? ಉಪಯೋಗ ಇಲ್ರಿ, ಇದು ಜನರಿಗೆ ಅಡ್ಡಾಡಕ್ಕೂ ತ್ರಾಸ ಐತ್ರಿ. ಇದು ಉಪಯೋಗ ಇಲ್ರಿ, ಅದು ಬಿಡೋದು ಪಾಠ. ಬೇರೆ ಏನು ಕೊಟ್ಟಿದ್ರೆ ತುಂಬಾ ಉಪಯೋಗ ಆಗ್ತೈತೆ ಅನ್ಸುತ್ತೆ? ಬೇರೆ ಏನಾರ ಸಾಲಿ ಹುಡುಗರಿಗಾಗಲಿ ಏನಾರ ಒಂದು ಸಹಾಯ ಮಾಡ್ಬೇಕೈತ್ರಿ ಮಕ್ಕಳಿಗೆ, ಅನುಕೂಲ ಮಾಡ್ಬೇಕೈತ್ರಿ. ಅಂದ್ರೆ ಶಾಲೆ ಮಕ್ಕಳಿಗೆ ಏನು ಮಾಡ್ಬೇಕಾಯ್ತ್ರಿ? ಶಾಲೆ ಮಕ್ಕಳಿಗೆ ಫ್ರೀ ಬಸ್ ಆಗಲಿ ಏನಾರ ಅನುಕೂಲ ಮಾಡ್ಬೇಕೈತ್ರಿ ಹುಡುಗರಿಗೆ. ಒಟ್ಟು ಶಾಲೆಗೆ ಇದು ಸ್ಕಾಲರ್ಶಿಪ್ ಆಗಲಿ, ಹುಡುಗ ಅನುಕೂಲ ವಿದ್ಯಾಭ್ಯಾಸ ಮುಂದಾಗಲಿ ಅಂತ ಮಾಡ್ಬೇಕ್ರಿ. ಇವೆಲ್ಲ ಎದಕ್ಕೆ ಉಪಯೋಗ? ರೈತರಿಗೆ ಅಂತ ರೈತರಿಗೇನು ಮಾಡ್ಬೇಕ್ರಿ. ಮತ್ತು ರೈತರಿಗೆ ಏನು ಮಾಡಿಲ್ರಿ, ಏನೈತ್ರಿ ಎಲ್ಲ 4,000 ಬರೋದು ಅದನ್ನು ಬಂದ್ ಮಾಡಿದ್ರಿ. ಅದನ್ನು ಬಂದ್ ಮಾಡಿದ್ರಿ. ಇಲ್ಲ ಅಲ್ರಿ, ಮೋದಿ ಅವ್ರನ್ನ 6,000 ಹಾಕ್ತಾರ್ರಿ. ಅಂದ್ರೆ ಮೋದಿ ಅವರು 6,000 ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪ ಸರ್ಕಾರ ಇದ್ದಾಗ 4,000 ಕೊಡ್ತಿದ್ರಿ. ಇವ್ರಿಗೆ ಇಲ್ಲ ಬರ್ತಿದ್ರಿ, ಇವ್ರು ಅದನ್ನು ಬಂದ್ ಮಾಡ್ರಿ. ಈಗ ಬಂದ್ ಮಾಡಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಮಾಡೋದ್ರಿ, ಹಂಗಾರಿ ಸರ್ಕಾರ ಹೆಂಗೆ ಅಂದ್ರೆ ರೈತರಿಗೆ 4,000 ಕೊಟ್ಟಿದ್ರೆ ತುಂಬಾ ಉಪಯೋಗ ಆಗ್ತೈತೆ ಅನ್ಸಿದ್ರೆ? ಅನುಕೂಲ ಆಗಿತ್ರಿ. ಎಲ್ಲದು ಮತ್ತು ಒಂದೊಂದು ಹೊಲ ಬಿತ್ತಿರೋದಿಲ್ಲ, ಬೆಳೆ ಹಂಗಿಲ್ಲ, ಹಾಳು ಹಾಕಿರ್ತಾವೆ, ಲಾಸ್ ಹಾಕಿರ್ತಾವ್ರಿ. ಅದ್ರಲ್ಲೇನೋ ಒಟ್ಟು ಹೊಲ ಬಿತ್ತಾಕ ಅರ್ಗಾಕ ಅನುಕೂಲ ಆಕವ್ರಿ. ಈಗ ಬರಗಾಲ ಬಂದೈತ್ರಿ. ಹ್ಞೂ ರೀ, ಬರಗಾಲದ್ದು ಏನು ಬೆಳೆ ಹಾನಿ ಏನು ಕೊಟ್ಟಿಲ್ರಿ, ಏನಿಲ್ಲ ಅಲ್ರಿ. ನಮ್ಮ ಸರ್ಕಾರಕ್ಕೆ ಬಂದೇ ಇಲ್ರಿ, ಕೊಟ್ಟೇ ಇಲ್ರಿ ನಮ್ಮಲ್ಲಿ. ಅಂದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಅವ್ರೇನು ಹೇಳಕತ್ತಾರ ಅಂದ್ರೆ, ನುಡಿದಂತೆ ನಾವ್ ಏನ್ ಹೇಳಿದೀವಿ ಅದು ಮಾಡಿದೀವಿ. ನುಡಿದಂತೆ ನಡೀತಾರ್ರಿ ಕರೆಯವರು. ಮುಂದೆ ನಮ್ಗೆ ತ್ರಾಸ ರೀ, ಮುಂದೆ ನಮ್ಗೆ ಮಾಡ್ತಾರೆ. ಮುಂದೆ ಅವರು ಎಲ್ಲ ಹೊರಿ ಹಾಕಿ ಹೋಗ್ತಾರ, ಹಂಗೆ ಹಾಕದ್ರಿ ಮುಂದೆ.